ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಇವತ್ತು ನಾವು ನಾಗರ ಪಂಚಮಿಯ ಮಹತ್ವ, ನಾಗರ ಪಂಚಮಿಯ ಕುರಿತಾದ ಪುರಾಣದ ಕಥೆಗಳು ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮಿಯನ್ನು ಭದ್ರ ಅಂದರೆ ಶುಭ ತಿಥಿ ಎಂದು ಪರಿಗಣಿಸಲಾಗಿದೆ. ಯಾವುದೇ ಹೊಸ ಕೆಲಸ, ವಿದ್ಯಾಭ್ಯಾಸ ಅಥವಾ ಶುಭ ಕಾರ್ಯಗಳನ್ನು ಆರಂಭಿಸಲು ಈ ದಿನವನ್ನು ಅತ್ಯಂತ ಅನುಕೂಲಕರ ಎಂದು ನಂಬಲಾಗಿದೆ. ಹಾಗೆ ನೋಡಿದರೆ ಪ್ರತಿ ಪಂಚಮಿಯೂ ಒಳ್ಳೆಯ ದಿನವೇ. ಪಂಚಮಿಯನ್ನು ಪೂರ್ಣ ತಿಥಿ ಎಂದು ಕರೆಯುವುದರಿಂದ ಅಕ್ಷರಾಭ್ಯಾಸ, ಗೃಹ ಪ್ರವೇಶ, ಹೊಸ ಕೆಲಸಗಳಿಗೆ ಮತ್ತು ಪ್ರಯಾಣಕ್ಕೆ ಸೂಕ್ತ ದಿನ ಎಂದು ಹೇಳಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ಪಕ್ಷದ ಶುಕ್ಲ ಮತ್ತು ಕೃಷ್ಣ ಪಕ್ಷದ 5ನೇ ದಿನವನ್ನು ಪಂಚಮಿ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಶುಭ ಹಾಗೂ ಆಧ್ಯಾತ್ಮಿಕ ಮಹತ್ವವುಳ್ಳ ತಿಥಿಯಾಗಿದೆ. ಒಟ್ಟು 7 ಪಂಚಮಿ ದಿನಗಳನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಅವುಗಳಲ್ಲಿ ಮೊದಲನೆಯದು ಅಂದರೆ ಹೆಚ್ಚು ಮಹತ್ವವುಳ್ಳದ್ದು ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಈ ದಿನ ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವ ದಿನ. ಇನ್ನು ಎರಡನೆಯದು ವಸಂತ ಪಂಚಮಿ, ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಇದು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ವಿದ್ಯಾದೇವತೆಯಾದ ಸರಸ್ವತಿಯ ಆರಾಧನೆ ಮಾಡುವ ವಿಶೇಷ ದಿನ. ಇನ್ನು ಋಷಿ ಪಂಚಮಿ, ಇದು ಗಣೇಶ ಚತುರ್ಥಿಯ ಮರುದಿನ ಆಚರಿಸಲಾಗುತ್ತದೆ. ಈ ದಿನ ಸಪ್ತ ಋಷಿಗಳನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಅರಿಯದೇ ಮಾಡಿದ ತಪ್ಪುಗಳಿಂದ ಮುಕ್ತಿ ಪಡೆಯಲು ಮತ್ತು ಆತ್ಮಶುದ್ಧತೆಗಾಗಿ ಈ ವ್ರತವನ್ನು ಅಂದರೆ ಋಷಿ ಪಂಚಮಿ ಹೇಳುವಂತಹ ವ್ರತವನ್ನು ಆಚರಿಸುತ್ತಾರೆ. ಇನ್ನು ಮೂರನೆಯದು ವಿವಾಹ ಪಂಚಮಿ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ. ತ್ರೇತಾಯುಗದಲ್ಲಿ ಇದೇ ಶುಭ ದಿನದಂದು ಶ್ರೀರಾಮನು ಸೀತಾದೇವಿಯ ಕಲ್ಯಾಣ ನೆರವೇರಿದಂತಹ ದಿನ ಎಂದು ಪುರಾಣಗಳು ಹೇಳುತ್ತದೆ. ರಾಮ ಸೀತೆಯರ ಕಲ್ಯಾಣೋತ್ಸವವನ್ನು ಉತ್ತರ ಭಾರತದಲ್ಲಿ ಆಚರಿಸುತ್ತಾರೆ. ಉತ್ತಮ ಸುಖಮಯ ದಾಂಪತ್ಯ ಜೀವನ ಸಿಗಲೆಂದು ಇಲ್ಲಿ ಈ ದಿನ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಇನ್ನು ನಾಲ್ಕನೆಯದು ಲಕ್ಷ್ಮೀ ಪಂಚಮಿ. ಇದನ್ನು ಶ್ರೀ ಪಂಚಮಿ ಅಂತಲೂ ಕರೀತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷ, ಹೊಸ ವರ್ಷದ ಆರಂಭದ ನಂತರ ಮೊದಲನೆಯ ಪಂಚಮಿ ತಿಥಿ. ಇದನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆರಾಧನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಪೂಜಿಸಲಾಗುತ್ತದೆ. ಮುಂದಿನದು ಲಲಿತಾ ಪಂಚಮಿ, ಆಶ್ವಯುಜ ಮಾಸದ ಶುಕ್ಲ ಪಕ್ಷ, ಶರನ್ನವರಾತ್ರಿಯ 5ನೇ ದಿನ. ಈ ದಿನ ಆದಿಶಕ್ತಿ ಲಲಿತ ತ್ರಿಪುರ ಸುಂದರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಂಕಷ್ಟಗಳಿಂದ ಮುಕ್ತಿ ಸಿಗಲಿ ಎಂದು ನಂಬಿಕೆಯಿಂದ ಪೂಜಿಸಲಾಗುತ್ತದೆ. ಇನ್ನೊಂದು ಕೊನೆಯದಾಗಿ ಸ್ಕಂದ ಪಂಚಮಿ, ಇದು ಕಾರ್ತೀಕ ಮಾಸದ ಶುಕ್ಲ ಪಕ್ಷ. ಈ ದಿನವನ್ನು ಶಿವಪಾರ್ವತಿಯರ ಯುದ್ಧದೇವನಾದ ಸುಬ್ರಹ್ಮಣ್ಯನಿಗೆ ಸಮರ್ಪಿಸಲಾಗಿದೆ. ಈ ದಿನ ಸ್ಕಂದದೇವ ಅಂದರೆ ಸುಬ್ರಹ್ಮಣ್ಯನಿಗೆ ಉತ್ತಮ ಸಂತಾನ ಭಾಗ್ಯ ಸಿಗುವುದೆಂಬ ನಂಬಿಕೆಯಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಈ 7 ಪ್ರಮುಖ ಪಂಚಮಿ ಹಬ್ಬಗಳಲ್ಲಿ ನಾಗರ ಪಂಚಮಿಯು ಹೆಚ್ಚು ವಿಶೇಷತೆಯನ್ನು ಒಳಗೊಂಡಿದೆ. ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ನಾಗದೇವತೆಗಳನ್ನು ಆರಾಧಿಸುವ ಪ್ರಮುಖ ಹಬ್ಬ. ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಲ್ಲಿ ಆರಾಧಿಸುವ ಹಬ್ಬ.
ಇದನ್ನು ಭಕ್ತಿ ಮತ್ತು ಸಂಪ್ರದಾಯದಿಂದ ಆಚರಿಸಲಾಗುತ್ತದೆ. ನಾಗದೇವತೆಯನ್ನು ಪೂಜಿಸುವ ಮೂಲಕ ಕುಟುಂಬಕ್ಕೆ ಆರೋಗ್ಯ, ಸಮೃದ್ಧಿ, ಸಂತಾನ, ಸೌಭಾಗ್ಯ ಮತ್ತು ರಕ್ಷಣೆ ದೊರೆಯುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಶ್ರೀ ಮಹಾವಿಷ್ಣು ಆದಿಶೇಷನ ಮೇಲೆ ಶಯನಿಸಿರುವುದು ಹಾಗೂ ಶಿವನ ಕಂಠದಲ್ಲಿ ನಾಗನಿರುವುದು ನಾಗಗಳ ಮಹತ್ವವನ್ನು ತೋರಿಸುತ್ತದೆ. ಕರ್ನಾಟಕದ ಮನೆಗಳಲ್ಲಿ ನಾಗರಕಲ್ಲು, ನಾಗದೇವರ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ನಾಗದೇವತೆಗೆ ಹಾಲು, ಅರಿಶಿನ, ಕುಂಕುಮ, ಹೂವು ಅರ್ಪಿಸಿ ಪೂಜೆ ಮಾಡುತ್ತಾರೆ. ನಾಗರಕಲ್ಲಿಗೆ ಹಾಲೆರೆಯುವುದು ಸಾಮಾನ್ಯವಾಗಿ ಕಾಣುವ ಅಂಶ. ಕೆಲವರು ಉಪವಾಸ ವ್ರತ ಮಾಡುತ್ತಾರೆ. ನಾಗರ ಪಂಚಮಿಯಂದು ನಾಗರ ಕಥೆಗಳನ್ನು ಹೇಳುವುದು, ಓದುವುದು ಸಂಪ್ರದಾಯ. ಕೆಲವು ಕುಟುಂಬಗಳಲ್ಲಿ ಸಹೋದರ ಸಹೋದರಿಯರ ಹಬ್ಬವೆಂದು ಪ್ರತೀತಿ ಇದೆ. ನಾಗರ ಪಂಚಮಿ ಎಂದರೆ ಕೆಲವರು ಕೇವಲ ಹಾವಿಗೆ ಹಾಲೆರೆಯುವುದು ಎಂದು ತಿಳಿದಿರುತ್ತಾರೆ. ಆದರೆ ಇದರ ಮಹತ್ವವೇ ಬೇರೆ ಆಗಿರುತ್ತದೆ. ಇದು ಪ್ರಕೃತಿಯೊಂದಿಗೆ, ಸಮಸ್ತ ಜೀವಜಾಲದೊಂದಿಗೆ ನಾವು ಹೊಂದಿರುವ ಪವಿತ್ರ ಸಂಬಂಧವನ್ನು ನೆನಪಿಸುವ ದಿನ. ನಾಗ ಎಂದರೆ ಭೂಮಿಯ ಸಮತೋಲನ, ಜಲದ ಶುದ್ಧತೆ, ಕೃಷಿಯ ಸಮೃದ್ಧಿ. ಪ್ರಕೃತಿ, ಜೀವಜಾಲ ಮತ್ತು ಮಾನವ ಪ್ರಕೃತಿ ಸಹಬಾಳ್ವೆಯ ಗೌರವವನ್ನು ಸಾರುವ ಹಬ್ಬವಾಗಿಯೂ ನೋಡಬಹುದು. ಹಾವುಗಳು ಕೃಷಿ ಪರಿಸರದಲ್ಲಿ ಇಲಿಗಳ ನಿಯಂತ್ರಣ ಸೇರಿದಂತೆ ಅನೇಕ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶ್ರಾವಣ ಮಾಸದಲ್ಲಿ ನಾವು ಸ್ವಾಗತಿಸುವ ಮೊದಲನೆಯ ಹಬ್ಬವೇ ನಾಗರ ಪಂಚಮಿ. ಇದು ಮುಂಬರುವ ಎಲ್ಲ ಹಬ್ಬಗಳಿಗೂ ಆದಿಯಾಗಿದೆ. ನಂತರ ಒಂದೊಂದೇ ಹಬ್ಬಗಳು ಸಾಲು ಸಾಲಾಗಿ ಬರುತ್ತದೆ. ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹೀಗೆ. ನಮ್ಮಲ್ಲಿ ಆಧ್ಯಾತ್ಮಕ್ಕೂ ನಾಗನಿಗೂ ಅವಿನಾಭಾವದ ನಂಟಿದೆ. ವೇದಗಳಲ್ಲಿ ನಾಗವು ಆಧ್ಯಾತ್ಮಿಕತೆಯ ಸಂಕೇತ. ಇದು ಭೂಮಿ, ಅಂತರಿಕ್ಷ ಮತ್ತು ದಿವಿ ಅಂದರೆ ಬೆಳಕಿನ ಲೋಕ. ಈ ಮೂರೂ ಲೋಕಗಳಲ್ಲಿ ಇವೆ. ಭೂಮಿಯಲ್ಲಿ ಸರೀಸೃಪ ರೂಪದಲ್ಲಿ, ಅಂತರಿಕ್ಷದಲ್ಲಿ ಮಿಂಚಿನ ಬಳ್ಳಿಯ ರೂಪದಲ್ಲಿ, ದಿವಿಲೋಕದಲ್ಲಿ ಸೂರ್ಯರಶ್ಮಿಯ ರೂಪದಲ್ಲಿ ನಾಗವನ್ನು ಯಜುರ್ವೇದ ಮಂತ್ರವೊಂದು ನಿರೂಪಿಸಿದೆ. ಅಲ್ಲದೆ ಯೋಗಿಗಳ ಪ್ರಾಣಶಕ್ತಿಯಾಗಿರುವ ಕುಂಡಲಿನಿ ಶಕ್ತಿಯು ದೇಹದೊಳಗೆ ಹರಿಯುವುದು ನಾಗಸರ್ಪದಂತೆಯೇ ಎಂದು ಶಾಸ್ತ್ರಗಳು ಹೇಳುತ್ತವೆ. ಎಚ್ಚೆತ್ತ ಫಣೀಂದ್ರನು ಸರ್ರನೆ ಮೇಲೆ ಇರುವಂತೆ ಮೂಲಾಧಾರದಿಂದ ಸಹಸ್ರಾರದವರೆಗೂ ಆವರಿಸಿಕೊಂಡಿದ್ದು ಈ ಶಕ್ತಿ. ಈ ಕುಂಡಲಿನಿಯ ಮೂಲಾಧಾರದಲ್ಲಿ ಮಲಗಿದ ಸರ್ಪದಂತೆ ಇರುತ್ತದೆ ಎಂದು ನಂಬಲಾಗಿದೆ. ನಾಗದೇವನನ್ನು ಕುರಿತಾಗಿ ಪಠಿಸುವ ಪ್ರಮುಖ ಶ್ಲೋಕಗಳು: ಓಂ ಭುಜಂಗೇಶಾಯ ವಿದ್ಮಹಿ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇನ್ನೊಂದು ಮಂತ್ರ ನವನಾಗಸ್ತೋತ್ರ ಅಂತ ಪ್ರಸಿದ್ಧವಾದುದು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಚ ಕಂಬಲನ್ ಶೈಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಅಂತ. ಇದು ಹಿಂದೂ ಧರ್ಮದಲ್ಲಿ 9 ಪ್ರಮುಖ ನಾಗದೇವತೆಗಳನ್ನು ಸ್ಮರಿಸುವ ನವನಾಗ ಸ್ತೋತ್ರದ ಮೊದಲ ಶ್ಲೋಕದಲ್ಲಿ 9 ಮಹಾನಾಗದೇವತೆಗಳನ್ನು ಸ್ಮರಿಸುವೆವು. ಈ ಶ್ಲೋಕವನ್ನು ಬೆಳಿಗ್ಗೆ ಮತ್ತು ಸಂಜೆ ಪಠಿಸುವುದರಿಂದ ಭಯ ದೂರವಾಗುತ್ತದೆ. ನಾಗಪಂಚಮಿಯ ದಿನ ಈ ಶ್ಲೋಕವನ್ನು ವಿಶೇಷವಾಗಿ ಪಠಿಸಿ ಪೂಜೆ ಮಾಡಲಾಗುತ್ತದೆ. ಕಾಲಸರ್ಪ ಮತ್ತು ನಾಗದೋಷ ನಿವಾರಣೆಯಾಗುತ್ತದೆ ಎಂದಿಯೂ ನಂಬಲಾಗಿದೆ. ನಾಗಗಳಲ್ಲಿ ಶ್ರೇಷ್ಠನಾದ ಅನಂತನೇ ನಾನು ಎಂದು
ಶ್ರೀಕೃಷ್ಣನು ಭಗವದ್ಗೀತೆಯ 10ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನಾಗಪಂಚಮಿಯಂದು ಈ ಮೇಲಿನ ಶ್ಲೋಕದ ಪ್ರಕಾರ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲು, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಹೀಗೆ 9 ಶ್ರೇಷ್ಠ ಜಾತಿಯ ನಾಗಗಳ ಆರಾಧನೆಯನ್ನು ಮಾಡಲಾಗುತ್ತದೆ. ಇದರಿಂದ ಜನರಿಗೆ ಸರ್ಪ ಭಯ ಇರುವುದಿಲ್ಲ. ನಾಗಪಂಚಮಿಯ ದಿನ ಅರಿಶಿನ ಮತ್ತು ಚಂದನದಿಂದ ಅಲಂಕರಿಸಿ ಮನೆಯ ಮೇಲೆ ನವನಾಗಗಳ ಆಕೃತಿಯನ್ನು ಬಿಡಿಸಿ ಅವುಗಳ ಪೂಜೆ ಮಾಡಿ ಹಾಲು ಅರಳಿನ ನೈವೇದ್ಯವನ್ನು ಅರ್ಪಿಸಬೇಕು. ಜಗತ್ತಿನ ಎಲ್ಲ ಜೀವಜಂತುಗಳು ಜಗತ್ತಿನ ಎಲ್ಲ ಕಾರ್ಯಕ್ಕೆ ಪೂರಕವಾಗಿದೆ. ನಾಗಪಂಚಮಿಯ ದಿನ ನಾಗಗಳ ಪೂಜೆಯಿಂದ ಭಗವಂತನು ಅವುಗಳ ಮೂಲಕ ಕಾರ್ಯ ಮಾಡುತ್ತಿದ್ದಾನೆ. ನಾಗಪಂಚಮಿಯ ದಿನ ಏನನ್ನೂ ಹೆಚ್ಚುವುದು, ಕೊಯ್ಯುವುದು, ಕರಿಯುವುದು, ಒಲೆಯ ಮೇಲೆ ತವಾವನ್ನು ಇಡಬಾರದು, ಈ ದಿನ ಭೂಮಿಯನ್ನು ಅಗೆಯಬಾರದು, ಹೀಗೆ ಕೆಲವು ನಿಯಮಗಳು ಕೆಲವು ಕಡೆ ಇರುವುದನ್ನು ಕಾಣುತ್ತೇವೆ. ಪುರಾಣದ ಕೆಲವು ವೈಶಿಷ್ಟ್ಯಗಳು. ಶೇಷನಾಗನು ಪಾತಾಳದಲ್ಲಿ ವಾಸಿಸುತ್ತಾನೆ. ಅವನು ತನ್ನ ಹೆಡೆಯ ಮೇಲೆ ಪೃಥ್ವಿಯನ್ನು ಧರಿಸಿದ್ದಾನೆ. ಅವನಿಗೆ ಸಹಸ್ರ ಹೆಡೆಗಳಿವೆ. ಪ್ರತಿಯೊಂದು ಹೆಡೆಯ ಮೇಲೆ ಒಂದೊಂದು ಮಾಣಿಕ್ಯವಿದೆ. ಅವನು ಶ್ರೀ ವಿಷ್ಣುವಿನ ತಮೋಗುಣದಿಂದ ಉತ್ಪನ್ನವಾಗಿದ್ದಾನೆ. ಪ್ರತಿಯೊಂದು ಕಲ್ಪದ ಅಂತ್ಯದಲ್ಲಿ ಶ್ರೀ ವಿಷ್ಣು ಮಹಾಸಾಗರದಲ್ಲಿ ಶೇಷಾಸನದ ಮೇಲೆ ಪೌಡಿಸಿರುತ್ತಾನೆ. ಅಲ್ಲದೆ ತ್ರೇತಾಯುಗದಲ್ಲಿ ಶ್ರೀ ವಿಷ್ಣು ರಾಮನ ಅವತಾರವನ್ನು ಎತ್ತಿದಾಗ ಶೇಷನು ಲಕ್ಷ್ಮಣನ ಅವತಾರ ಎತ್ತಿದನು. ದ್ವಾಪರಾಯುಗದ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ ಕೃಷ್ಣನ ಅವತಾರವಾದಾಗ ಶೇಷನು ಬಲರಾಮನಾಗಿದ್ದನು. ಶ್ರೀಕೃಷ್ಣನು ಯಮುನಾ ನದಿಯ ಆಳದಲ್ಲಿದ್ದ ಕಾಲಿಯ ನಾಗನನ್ನು ಮರ್ದನ ಮಾಡಿದನು. ಆ ದಿನವೂ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು. ನಾಗಪಂಚಮಿಯ ಕುರಿತಾದ ವೈಶಿಷ್ಟ್ಯ ಮತ್ತು ಪುರಾಣದ ಉಲ್ಲೇಖಗಳನ್ನು ತಿಳಿಯೋಣ. ಸರ್ಪಗಳು ಮೊದಲು ತುಂಬ ದುಷ್ಟತರವಾಗಿದ್ದು ಜನರಿಗೆ ತುಂಬ ಪೀಡೆಯನ್ನುಂಟು ಮಾಡುತ್ತಿದ್ದವು. ದೇವತೆಗಳು ಇದನ್ನರಿತು ಬ್ರಹ್ಮನ ಬಳಿ ವಿನಂತಿಸಿಕೊಂಡರು. ಬ್ರಹ್ಮನು ಸರ್ಪಗಳು ತಮ್ಮ ತಾಯಿ ಕದ್ರುವಿನ ಶಾಪದಿಂದಲೇ ವಿನಾಶ ಹೊಂದುವವು ಎಂದು ಸೂಚಿಸಿದನು. ಸರ್ಪಗಳು ಎಲ್ಲ ಸಹೋದರರಿಂದ ಒಟ್ಟುಗೂಡಿ ಬ್ರಹ್ಮನಿಗೆ ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಪ್ರಾರ್ಥಿಸಿದವು. ಅವರ ಅಪರಾಧಿ ಪ್ರಜ್ಞೆ ಪಶ್ಚಾತ್ತಾಪಗಳನ್ನು ಮನಗಂಡು ಬ್ರಹ್ಮನು ಮುಂದೆ ಆಸ್ತಿಕನೆಂಬವನು ಸರ್ಪಕುಲ ರಕ್ಷಕನಾಗಿ ನಿಲ್ಲುತ್ತಾನೆ ಎಂದು ನುಡಿದನು. ಹಾಗೆ ಹೇಳುತ್ತಾ ಸರ್ಪಗಳು ಅತಲ ವಿತಲ ಪಾತಾಳಗಳಲ್ಲಿ ವಾಸಿಸಬೇಕೆಂದು, ನೋಯದೆ ಬೇರೆಯವರಿಗೆ ಕಚ್ಚಬಾರದೆಂದು ಆದೇಶಿಸಿದನು. ಆದ್ದರಿಂದ ಈ ದಿನ ಪರಮ ಪ್ರತೀಕದ ದಿನವಾಗಿದೆ. ಇನ್ನು ನಾಗರ ಪಂಚಮಿಯ ದಿನ ಕೆಲವರು ಉಪವಾಸ ಮಾಡುತ್ತಾರೆ. ಅದಕ್ಕೆ ಕಾರಣ ನಾಗರ ಪಂಚಮಿಯು ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಹೆಚ್ಚು ಮಹತ್ವ ಕೊಡುವ ದಿನವಾಗಿದೆ. ನಾಗರ ಪಂಚಮಿಯಂದು ಮಾಡಿದ ಉಪವಾಸದ ಮಹತ್ವವೇನೆಂದರೆ 5 ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು. ಸತ್ಯೇಶ್ವರನು ಅವಳ ಸಹೋದರನಾಗಿದ್ದನು. ಅವನು ನಾಗರ ಪಂಚಮಿಯ ದಿನ ಮೃತ್ಯು ಹೊಂದಿದನು. ಆಗ ಸಹೋದರನ ಮೃತ್ಯುವಿನ ಶೋಕದಲ್ಲಿ ಸತ್ಯೇಶ್ವರಿಯು ಆಹಾರ ಸ್ವೀಕರಿಸಲಿಲ್ಲ. ಆದುದರಿಂದ ಆ ದಿನ ಸ್ತ್ರೀಯರು ಸಹೋದರನ ನೆನಪಿನಲ್ಲಿ ಉಪವಾಸ ಮಾಡುತ್ತಾರೆ. ಸಹೋದರನಿಗೆ ಅಖಂಡ ಆಯುಷ್ಯವು ದೊರಕಲಿ, ಅನೇಕ ಆಯುಧಗಳು ಪ್ರಾಪ್ತವಾಗಲಿ, ಅವನು ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಂದ ಪಾರಾಗಲಿ ಎಂಬುದು ಈ ದಿನ ಉಪವಾಸದ ಮಹತ್ವವಾಗಿದೆ. ನಾಗರ ಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಇಡುವುದರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತದೆ ಮತ್ತು ಅವನ ರಕ್ಷಣೆಯಾಗುತ್ತದೆ. ಸತ್ಯೇಶ್ವರಿಗೆ ಅವಳ ಸಹೋದರನು ನಾಗರೂಪದಲ್ಲಿ ಕಂಡನು. ಆಗ ಅವಳು ಆ ನಾಗರೂಪವನ್ನು ತನ್ನ ಸಹೋದರನೆಂದು ಭಾವಿಸಿದಳು. ಆಗ
ನಾಗದೇವನು ನನ್ನನ್ನು ಸಹೋದರನೆಂದು ಭಾವಿಸಿ ಪೂಜೆ ಮಾಡಿದ ಸಹೋದರಿಯ ರಕ್ಷಣೆಯನ್ನು ನಾನು ಮಾಡುವೆನು ಎಂದು ಅವಳಿಗೆ ವಚನವನ್ನು ನೀಡಿದನು. ಆದುದರಿಂದಲೇ ಪ್ರತಿ ವರ್ಷ ನಾಗರ ಪಂಚಮಿಯಂದು ಪ್ರತಿಯೊಬ್ಬ ಸ್ತ್ರೀಯು ತನ್ನ ಸಹೋದರನಿಗೆ ಒಳಿತಾಗಲೆಂದು ಪೂಜೆ ಮಾಡಿ ನಾಗರ ಪಂಚಮಿ ಆಚರಿಸುತ್ತಾಳೆ. ಒಂದು ವಾರ ಮೊದಲೇ ಅಣ್ಣ ಬರುವನೆಂದು ಕಾಯುತ್ತಿರುತ್ತಾಳೆ. ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ಉದಾಹರಣೆಯಾದ ಒಂದು ಜನಪದ ಹಾಡು, ತುಂಬ ಪ್ರಸಿದ್ಧವಾದ ಹಾಡು. ಪಂಚಮಿ ಹಬ್ಬ ಉಳಿದಾವೋ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿ ಹಬ್ಬ ಉಳಿದಾವೋ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿಯ ಕುರಿತಾದ ಇನ್ನೊಂದು ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ 4 ಜನರಿಗೆ ಅಣ್ಣ ತಮ್ಮಂದಿರಿಗೆ ಒಬ್ಬಳು ತಂಗಿ ಇದ್ದಳು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗರ ಪಂಚಮಿಯಂದು ಪೂಜೆಯಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ಅಲ್ಲಿಗೆ ನಾಗರ ಹಾವೊಂದು ವೇಗವಾಗಿ ಬಂದು 4 ಜನ ಅಣ್ಣಂದಿರನ್ನು ಬಲಿ ತೆಗೆದುಕೊಂಡಿತ್ತು. ನಂತರ ಆ ತಂಗಿಯು ಅಣ್ಣಂದಿರನ್ನು ಕಳೆದುಕೊಂಡ ನೋವನ್ನು ತಡೆಯಲಾರದೆ ಆ ನಾಗರ ಹಾವಿಗೆ ಹೇಳಿದಳು, ನನ್ನ 4 ಜನ ಅಣ್ಣಂದಿರಲ್ಲಿ ಒಬ್ಬರನ್ನಾದರೂ ಬದುಕಿಸಿಕೊಡು, ನಾನು ಯಾರನ್ನು ಅಣ್ಣ ಎಂದು ಕರೆಯಲಿ ಎಂದು ಕಣ್ಣೀರಿಟ್ಟಳು. ನಂತರ ಆ ನಾಗರ ಹಾವು ಆಕೆಯ ಮಾತಿಗೆ ಕಿವಿಗೊಟ್ಟು ಅಣ್ಣಂದಿರ ಬಳಿಗೆ ಬಂದು ಒಬ್ಬ ಅಣ್ಣನನ್ನು ಪ್ರಾಣಾಪಾಯದಿಂದ ಕಾಪಾಡಿತು. ನಂತರ ಅಣ್ಣ ತಂಗಿ ಸೇರಿ ನಾಗರ ಪಂಚಮಿಯ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಇನ್ನೊಂದು ಪೌರಾಣಿಕ ಕತೆ. ಅವುಗಳಲ್ಲಿ ಆಸ್ತಿಕ ಮುನಿಯ ಕತೆ ಬಹಳ ಪ್ರಸಿದ್ಧವಾದುದು. ಒಮ್ಮೆ ಜನಮೇಜಯನು ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಮರಣಕ್ಕೆ ಕಾರಣವಾದ ತಕ್ಷಕನಾಗನ ಮೇಲೆ ಕೋಪಗೊಳ್ಳುತ್ತಾನೆ. ತಕ್ಷಕನನ್ನು ಸೇರಿದಂತೆ ಎಲ್ಲ ಸರ್ಪಗಳನ್ನು ನಾಶ ಮಾಡಬೇಕೆಂದು ದೊಡ್ಡ ಸರ್ಪಯಾಗವನ್ನು ಪ್ರಾರಂಭಿಸಿದನು. ಯಾಗದ ಶಕ್ತಿಯಿಂದ ಅನೇಕ ನಾಗಗಳು ಅಗ್ನಿಗೆ ಬೀಳತೊಡಗಿದವು. ನಾಗರಾಣಿ ಮನಸಾದೇವಿಯ ಪುತ್ರನಾದ ಆಸ್ತಿಕ ಮುನಿ ಇದನ್ನು ಕಂಡು ಜನಮೇಜಯನ ಬಳಿಗೆ ಬಂದನು. ತನ್ನ ಜ್ಞಾನ ಮತ್ತು ಮಾತಿನ ಮೂಲಕ ರಾಜನನ್ನು ಸಂತೋಷಪಡಿಸಿದನು. ರಾಜನು ಆಸ್ತಿಕ ಮುನಿಗೆ ಒಂದು ವರ ನೀಡುವುದಾಗಿ ಹೇಳಿದಾಗ ಆಸ್ತಿಕನು ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಎಂದು ಕೇಳಿಕೊಂಡನು. ರಾಜನು ಕೊಟ್ಟ ಮಾತನ್ನು ಉಳಿಸಿಕೊಂಡು ಯಾಗವನ್ನು ನಿಲ್ಲಿಸಿದನು. ಇದರಿಂದ ಅನೇಕ ನಾಗಗಳ ಜೀವ ಉಳಿಯಿತು ಮತ್ತು ತಕ್ಷಕನೂ ರಕ್ಷಿಸಲ್ಪಟ್ಟನು. ಆಸ್ತಿಕ ಮುನಿಯು ನಾಗಕುಲವನ್ನು ರಕ್ಷಿಸಿದ ದಿನವನ್ನು ಸ್ಮರಿಸಿಕೊಂಡು ಶ್ರಾವಣ ಶುಕ್ಲ ಪಂಚಮಿಯಂದು ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯ ಬೆಳೆದಿದೆ ಎಂಬ ನಂಬಿಕೆ ಇದೆ. ನಾಗಪಂಚಮಿ ನಮಗೆ ಎಲ್ಲ ಜೀವಿಗಳ ಮೇಲೂ ಕರುಣೆ ಇರಬೇಕು, ಪ್ರಕೃತಿಯನ್ನು ಗೌರವಿಸಬೇಕು, ಕೋಪಕ್ಕಿಂತ ಕ್ಷಮೆ ಮತ್ತು ದಯೆ ಶ್ರೇಷ್ಠ ಎಂಬ ಸಂದೇಶವನ್ನು ನೀಡುತ್ತದೆ. ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷ ಹಬ್ಬ. ನಾಗರ ಪಂಚಮಿಯ ದಿನ ಸಹೋದರಿ ನಾಗದೇವತೆಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಮತ್ತು ರಕ್ಷಣೆ ಸಿಗುತ್ತದೆ. ನಾಗರ ಪಂಚಮಿ ಮಾಂಗಲ್ಯಪ್ರದ ಹಾಗೂ ಸಂತಾನಪ್ರದ ಎಂಬ ನಂಬಿಕೆ ಇದೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನು ವಿಶೇಷತೆಯಿಂದ ಆಚರಿಸುತ್ತಾರೆ. ಮನೆಗಳಲ್ಲಿ ಮಣ್ಣಿನಿಂದ ನಾಗರ ಮೂರ್ತಿ ತಂದು ಹುತ್ತಕ್ಕೆ ಹಾಲೆರೆದು ಅರಿಶಿನ, ಕುಂಕುಮ, ಹೂವು, ಎಳ್ಳು, ಬೆಲ್ಲಗಳಿಂದ ಪೂಜೆ ಮಾಡುತ್ತಾರೆ. ತವರಿಗೆ ಹೆಣ್ಣು ಮಕ್ಕಳನ್ನು ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತದೆ. ಆ ದಿನ ಹೆಣ್ಣು ಮಕ್ಕಳು ಸಂತೋಷದಿಂದ ಜೋಕಾಲಿ ಕಟ್ಟಿ ಆಡುತ್ತಾರೆ. ಅನೇಕ ಬಗೆಯ ಉಂಡೆಗಳನ್ನು, ಹೋಳಿಗೆ, ಚಕ್ಕುಲಿ ಮುಂತಾದ ತಿನಿಸುಗಳನ್ನು ಮಾಡಿ ಆನಂದಿಸುತ್ತಾರೆ. ನಮ್ಮ ಪೂರ್ವಜರ ಕಾಲದಿಂದಲೂ ನಾಗರ ಪೂಜೆ ಮಾಡುವ ಸಂಪ್ರದಾಯವಾಗಿದೆ. ಮನೆತನಗಳು ಸರ್ಪವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದರು. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿಯರೆಲ್ಲರೂ ನಲಿದಾರೋ ಎಂಬ ಹಾಡು ತುಂಬ ಪುರಾತನ ಕಾಲದ್ದು. ಉತ್ತರ ಕರ್ನಾಟಕದಲ್ಲಿ ಇದೊಂದು ಸಾಂಸ್ಕೃತಿಕ ಹಬ್ಬ. ಸಹೋದರ ಸಹೋದರಿಯರು ಒಂದೆಡೆ ಸೇರಿ ಪ್ರೀತಿ ವಾತ್ಸಲ್ಯದಿಂದ
ಸಹೋದರರನ್ನು ಹಾರೈಸುವುದು ಮತ್ತು ಉಡುಗೊರೆಯನ್ನು ಪಡೆಯುವುದು ವಾಡಿಕೆ. ಹೆಣ್ಣು ಮಕ್ಕಳಿಗೆ ತಿನಿಸುಗಳ ಜೊತೆಗೆ ಕುಪ್ಪುಸದ ಕಣವನ್ನು ಬಾಗಿನ ನೀಡಲಾಗುತ್ತದೆ. ಶಿವನ ಆಭರಣ, ವಿಷ್ಣುವಿನ ಹಾಸಿಗೆ, ಗಣಪತಿಯ ಹೊಟ್ಟೆಯ ಪಟ್ಟಿ, ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತವೆಂಬ ಕಡೆಗೋಲಿಗೆ ಹಗ್ಗವಾಗಿ ನಾಗನ ಬಳಕೆಯಾಗಿದೆ. ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ಕೂಡ ನಾಗ ಕಾಣಿಸಿಕೊಳ್ಳುತ್ತಾನೆ. ನಾಗರ ಪಂಚಮಿಯ ಸಮಯದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ. ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿದೆ. ನಾಗರ ಪಂಚಮಿಯನ್ನು ನಮ್ಮ ಇಡೀ ದೇಶದೆಲ್ಲೆಡನ್ನೂ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದರ ಆಚರಣೆ ಇದೆ. ಉತ್ತರ ಕನ್ನಡದಲ್ಲಿ ನಾಗನಿಗೆ ಉಪ್ಪು ಹಾಕದ ಸಪ್ಪೆ ಅಕ್ಕಿ ರೊಟ್ಟಿಯ ನೈವೇದ್ಯ ಹಾಗೂ ಕ್ಷೀರಾಭಿಷೇಕ ಮಾಡುವುದು ಪದ್ಧತಿ. ಹಾಗೆ ಕೇರಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಹಾಗೆ ಮಹಾಕಾಲೇಶ್ವರದಲ್ಲಿ, ಅಲ್ಲಿ ಚಂದ್ರೇಶ್ವರ ಹೇಳುವಂಥ ಉಜ್ಜಯಿನಿ ಎಂಬ ಉಪದೇವಾಲಯ ಕೂಡ ಇದೆ. ಇದು ವರ್ಷದಲ್ಲಿ ಒಂದೇ ದಿನ ನಾಗಪಂಚಮಿ ಎಂದು ಮಾತ್ರ ತೆರೆದಿರುತ್ತಾರೆ. 10 ಹೆಡೆಯ ಹಾವಿನ ಮೇಲೆ ಶಿವಪಾರ್ವತಿಯು ಕುಳಿತಿರುವ ನಾಗಚಂದ್ರೇಶ್ವರ ಮೂರ್ತಿ ಅಲ್ಲಿದೆ. ನಾಗಪಂಚಮಿಯಂದು ವಿಶೇಷ ಪೂಜೆ ಸಲ್ಲಿಸುವುದರಿಂದ ನಾಗದೋಷ, ಸರ್ಪದೋಷ, ಯಾವುದೇ ತೊಂದರೆಗಳಿಂದ ಮುಕ್ತಿ ಹೊಂದಬಹುದು ಹೇಳುವಂಥ ನಂಬಿಕೆ ಇದೆ. ಕಾಶ್ಮೀರದಲ್ಲೂ ಕೂಡ ಐತಿಹಾಸಿಕ ಕಾಲದಿಂದಲೂ ಹಿಂದೂಗಳು ಹಾವನ್ನು ಪೂಜಿಸುತ್ತಿದ್ದಾರೆ. ಪಂಜಾಬ್ನಲ್ಲೂ ಈ ಹಬ್ಬವನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ವಾರಣಾಸಿಯ ನರಸಿಂಹಗಢ ಅಖಾರದಲ್ಲಿ ನಾಗರಾಜನಿಗೆ ಮೀಸಲಾಗಿರುವ ವಿಶೇಷ ದೇವಾಲಯವಿದೆ. ಅಲ್ಲಿ ಹಾವಾಡಿಗರ ಬುಟ್ಟಿಯಲ್ಲಿರುವ ನಿಜ ಹಾವುಗಳಿಗೂ ಪೂಜಿಸಲಾಗುತ್ತದೆ. ಹಾಗೆ ಬಂಗಾಳ, ಅಸ್ಸಾಂ, ಒರಿಸ್ಸಾ ಎಲ್ಲ ಕಡೆಯೂ ನಾಗರ ಆರಾಧನೆ ಕಂಡುಬರುತ್ತದೆ. ಇನ್ನು ದಕ್ಷಿಣ ಭಾರತದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷ ಸ್ಥಾನವಿದ್ದು, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಈ ಹಬ್ಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಸುಪ್ರಸಿದ್ಧ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲೆಲ್ಲಿ ಇದೆಯೋ ಕರಾವಳಿ, ಮಲೆನಾಡು ಭಾಗಗಳಲ್ಲಿ ನಾಗನಿಗೆ ಪ್ರಮುಖ ಸ್ಥಾನವಿದೆ. ತುಳುನಾಡಿನಲ್ಲಿ ಕುಟುಂಬದವರೆಲ್ಲ ಸೇರಿ ನಾಗಪಂಚಮಿಯಂದು ನಾಗವನಕ್ಕೆ ಹೋಗಿ ಬೆಲ್ಲಕಾಯಿಯಿಂದ ಅರಿಶಿಣ ಎಲೆಯಲ್ಲಿ ತಯಾರಿಸಿದ ಕಡುಬನ್ನು ದೇವರಿಗೆ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ತಿನ್ನುವುದು ರೂಢಿ. ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ತುಂಬ ಜನ ಭಕ್ತಿಯಿಂದ ದೇವರ ದರ್ಶನ ಮಾಡಿ ಸೇವೆ ಮಾಡುತ್ತಾರೆ. ಇನ್ನು ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಬಸವಣ್ಣನವರ ಪ್ರಸಿದ್ಧವಾದ ವಚನವು ನಾಗರ ಪಂಚಮಿ ಆಚರಣೆ ಹಾಗೂ ಬಾಹ್ಯ ಆರಾಧನೆಗಳ ಹಿನ್ನೆಲೆಯಲ್ಲಿ ಮಾನವನ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ. ಕಲ್ಲ ನಾಗರ ಕಂಡರೆ ಹಾಲ ನೆರೆಯನೆಂಬರು, ದಿಟದ ನಾಗರ ಕಂಡೆಡೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದೆಡೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ, ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಎಂದು ಹೇಳಿದ್ದಾರೆ. ಇದು ಒಂದು ಚರ್ಚಾಸ್ಪದ ವಿಷಯವಾದರೂ ಇದರ ನಡುವೆ ಭಾರತೀಯರ ನಂಬಿಕೆಗಳಿಗೆ ಯಾವುದೂ ಅಡ್ಡಿಯಾಗದೆ ಇಂದೂ ಕೂಡ ನಾಗರ ಪಂಚಮಿ ಬಂತೆಂದರೆ ಸಾಲು ಸಾಲಾಗಿ ನಾಗರ ಕಲ್ಲಿಗೆ ಹಾಲನ್ನು ಎರೆಯಲು ನಿಂತಿರುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತದೆ. ಹಾಗೆಯೇ ಹುತ್ತಕ್ಕೂ ಕೂಡ ಹಾವನ್ನು ಎರೆಯುತ್ತಾರೆ. ಆದರೆ ಆ ಹುತ್ತಕ್ಕೆ ಹಾಲೆರೆಯುವ ಭರಾಟೆಯಲ್ಲಿ ನಾಗನಿಗೆ ಯಾವುದೇ ತೊಂದರೆಯಾಗದಿರಲಿ, ಆಚರಣೆ ಅರ್ಥಪೂರ್ಣವಾಗಿರಲಿ,
ನಮ್ಮ ಬದುಕಿಗೆ ಪೂರಕವಾಗಿರಲಿ, ಸಂಬಂಧಗಳು ಬಾಂಧವ್ಯಗಳು ಗಟ್ಟಿಯಾಗುವಂತಹ ಇಂತಹ ಆಚರಣೆಗಳಿಂದ ಸಮಾಜದಲ್ಲಿ ಆರೋಗ್ಯಕರವಾದ ವಾತಾವರಣವು ಮೂಡಿಬರಲಿ. ಮಾನವನು ಸ್ವಾರ್ಥವನ್ನು ಬಿಟ್ಟು ಪರಸ್ಪರ ಹಂಚಿಕೊಂಡು ತಿನ್ನುವ ಬುದ್ಧಿಯನ್ನು ಕಲಿತ ದಿನವೇ ನಿಜವಾದ ಮಾನವೀಯತೆ ಮತ್ತು ಪ್ರಗತಿಯ ಸಾಧನೆಯಾಗಿದೆ ಮತ್ತು ಮಾನವನ ಸಿದ್ಧಿ ಎಂದು ಹೇಳಬಹುದು. ಪ್ರಕೃತಿಯನ್ನು ಉಳಿಸುವುದು, ಬೆಳೆಸುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ, ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ. ಹಾಗೆಯೇ ಪ್ರಕೃತಿಯ ಒಂದು ಸಮತೋಲನವನ್ನು ಕಾಯುವುದು ಹಾವು, ನಾಗರಹಾವು. ಆ ನಾಗರಹಾವನ್ನು ಉಳಿಸೋಣ. ಅದರಿಂದ ಮಾನವ ಕುಲಕ್ಕೆ ತುಂಬ ಅನುಕೂಲವಿದೆ ಎಂಬುದನ್ನು ಮರೆಯಬಾರದು. ನಮಸ್ಕಾರಗಳು.